ಜಾಗೃತಿ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತು ಮಾಡ್ತೀವಿ. ಇದು ಕಾಂಗ್ರೆಸ್ ಹೇಳ್ತೀವಿ ನಾವು. ಈಗ ನಮ್ಮ ದೇಶಕ್ಕೆ ಸುಮಾರು 1950ರಲ್ಲಿ ಅವಾಗ ತನಕ ಟಿಕೆಟ್ ಸಿಕ್ಕಿತ್ತು ನನಗೆ. ಅವಾಗ ಇನ್ನೂ ಅಷ್ಟು ಕೃಷಿಯಷ್ಟು ಅಭಿವೃದ್ಧಿ ಆಗ್ತಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಹಸಿರು ಕ್ರಾಂತಿ ಅಂತ ಗ್ರೀನ್ ರೆವಲ್ಯೂಷನ್ ಅದನ್ನು ಆಗಿಲ್ಲ ನಮ್ಮ ದೇಶದಲ್ಲಿ. ಸೊ ಅವಾಗ ನಾವು ಗೋಧಿಯನ್ನು ಆಮದು ಮಾಡ್ತಿದ್ವಿ, ಅಂದ್ರೆ ಇಂಪೋರ್ಟ್ ಮಾಡ್ತಿದ್ವಿ. ಅದರಲ್ಲಿ ಕಲ್ಪೇರಿಕೆ ಆಗ್ಬಿಟ್ಟು ಈ ಪಾರ್ಟಿ ಮೂವ್ಮೆಂಟ್ ನಮ್ಮ ದೇಶದಲ್ಲಿ ಅವಾಗಿಂದ ಸುಮಾರು ಎಲ್ಲ ಕಡೆ ಅಳ್ತಿದೆ. ಎಲ್ಲ ಕಡೆ ಅಳ್ತಿದೆ ಜಾಸ್ತಿ ಅಂದ್ರೆ ಇದು ಜಾಸ್ತಿ ನೀರು ಬೇಕಾಗಿಲ್ಲ, ಮತ್ತೆ ಬೇಗ ಅವಧಿ ಬೇಗ ಅಂದ್ರೆ ಬೇಗ ಬೆಳೆಯದೆ ಈ ಪಾತಿ ನೇಮ್ ಅನ್ನೋದು. ಒಂದು ಗಿಡದಲ್ಲಿ ಸುಮಾರು 10,000ಕ್ಕೂ ಅಧಿಕ ಬೀಜ ಉತ್ಪನ್ನ ಮಾಡುತ್ತೆ ಈ ಕಾಂಗ್ರೆಸ್ ಗಿಡ. ಒಂದು ಗಿಡ ಒಂದು ವರ್ಷದಲ್ಲಿ 3 ರಿಂದ 4 ಸತಿ ಹೂ ಬಿಡುತ್ತೆ ಕಾಂಗ್ರೆಸ್ ಗಿಡ. ಅದಕ್ಕಾಗಿ ಸುಮಾರು ಕಡೆ ಎಲ್ಲ ಕಡೆ ಹರಡಿದೆ. ಇದರಿಂದ ಏನ್ ಪರಿಣಾಮ ಬೀಳುತ್ತೆ ಅಂದ್ರೆ ಮನುಷ್ಯರಿಗೆ ಸ್ಕಿನ್ ಅಲರ್ಜಿ, ತುರಿಕೆ ಉಂಟಾಗೋದು ಆ ತರ ಎಲ್ಲ ಆಗುತ್ತೆ. ಮತ್ತೆ ಪ್ರಾಣಿಗಳಿಗೆ ಬಂದ್ಬಿಟ್ಟು ಅದು ಪ್ರಾಣಿಗಳು ತಿನ್ನಲ್ಲ, ತಿಂದ್ರೂ ಅದಕ್ಕೆ ಅನಾರೋಗ್ಯ ಮತ್ತೆ ಜಾಸ್ತಿ ಶುರು ಆಗುತ್ತೆ. ಮತ್ತೆ ಹಸು ತಿಂದ್ರೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ ಪಾತಿ ನೀರಿನಿಂದ. ಆದ್ರೆ ಇದ್ರ ಉಪಯೋಗಗಳು ಇದಾವೆ ಪಾತಿ ನೀರಿನಿಂದ. ಏನ್ ಉಪಯೋಗಗಳು ಅಂದ್ರೆ ಇದರಲ್ಲಿ ಪೋಷಕಾಂಶ, ಪೊಟ್ಯಾಷಿಯಂ ಪೋಷಕಾಂಶ ಜಾಸ್ತಿ ಇರೋದ್ರ ಕಾರಣ ಇದು ಹಸಿರಲ್ಲಿ ಗೊಬ್ಬರವಾಗಿ ಉಪಯೋಗಿಸ್ಕೊಬಹುದು. ಆದ್ರೆ ಹೂವು ಬೆಳಕಿಂತ ಮುಂಚೆ ಇದನ್ನ ಉಪಯೋಗಿಸ್ಕೊಬೇಕು. ಹೂವು ಬಿಟ್ಟಾದ್ಮೇಲೆ ಅದನ್ನಾದ್ರೂ ಗೊಬ್ಬರ ಉಪಯೋಗಿಸ್ಕೊಂಡ್ರೆ ಅದು ನಮ್ಮ ಇದೆಲ್ಲ ಅಳ್ಕೊಂಡ್ಬಿಡುತ್ತೆ. ಸೊ ಹೂವು ಬಿಡೋಕ್ಕಿಂತ ಮುಂಚೆನೆ ನಾವು ಅದನ್ನ ಹಸಿರೆಲೆ ಗೊಬ್ಬರ ಅಂದ್ರೆ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ನಾವು ಕರಿತೀವಿ, ಅದನ್ನ ಮಾಡ್ಕೊಬಹುದು. ಅವಾಗ ನಾವು ಏನು ರಾಸಾಯನಿಕ ಗೊಬ್ಬರ ಮೇಲೆ ಕಡಿಮೆ ಇದು ಮಾಡ್ಕೊಬಹುದು, ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಉಪಯೋಗಿಸ್ಕೊಬಹುದು. ಮತ್ತೆ ಮಣ್ಣಿನ ರಚನೆ ಸುಧಾರಿಸುತ್ತೆ. ಇದನ್ನ ಉಪಯೋಗಿಸ್ಕೊಂಡ್ರೆ ಹೂವು ಬಿಡಕ್ಕಿಂತ ಮುಂಚೆ ಇದನ್ನ ಹೆಂಗ್ ಹೋಗ್ಲಾಡಿಸಬಹುದು ಅಂದ್ರೆ ತುಂಬಾ ಅಧಿಕವಾಗಿತ್ತು ನಮ್ ಹೊಲ ಗದ್ದೆಲಿತ್ತು ಅಂದ್ರೆ ನೀವು ಏನಂದ್ರೆ ಕಳೆನಾಶಕ ಉಪಯೋಗಿಸ್ಕೊಬಹುದು. ಕಳೆನಾಶಕ ಅಥವಾ ಚೆಂಡುವಿನ ಗಿಡನ ನಾಟಿ ಮಾಡ್ಬೇಕಾಗುತ್ತೆ. ಒಂದು ಬೆಳೆಗೆ ಪಾರ್ತಿನಿನ ಗಿಡ ಆದಷ್ಟು ಕಮ್ಮಿ ಆಗುತ್ತೆ. ಬಟ್ ನೀವು ಯಾವಾಗ 2 ರಿಂದ 3 ಬೆಳೆ ತೆಗಿತೀರ ಚೆಂಡು ಗಿಡ ಸಂಪೂರ್ಣವಾಗಿ